ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ಟಿಯರಿಂಗ್ ಹಿಡಿಯೋದಕ್ಕೆ ಚಾಲಕ ಇಲ್ಲ, ಬ್ರೇಕ್ ಒತ್ತೋದಕ್ಕೆ ಯಾರೂ ಇಲ್ಲ. ಆದ್ರೂ ಈ ವಾಹನ ತನ್ನ ಗಮ್ಯವನ್ನ ತಾನೇ ತಲುಪುತ್ತೆ. ಕೃತಕ ಬುದ್ಧಿಮತ್ತೆ, ಕ್ಯಾಮೆರಾ ಮತ್ತು ಸೆನ್ಸಾರ್ ತಂತ್ರಜ್ಞಾನದ ನೆರವಿನಿಂದ ಸಂಚರಿಸುವ ಸ್ವಯಂ ಚಾಲಿತ ಎಲೆಕ್ಟ್ರಿಕ್ ವಾಹನವೊಂದನ್ನ ಮಂಗಳೂರಿನ ಮುಖದ ಶ್ರೀನಿವಾಸ್ ಯೂನಿವರ್ಸಿಟಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರ ತಂಡ ಅಭಿವೃದ್ಧಿಪಡಿಸಿದೆ. ಭವಿಷ್ಯದ ಸಾರಿಗೆ ವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸುವ ಈ ಆವಿಷ್ಕಾರದ ಕುರಿತ ವರದಿ ಇಲ್ಲಿದೆ. ಇದು ಸಾಮಾನ್ಯ ಎಲೆಕ್ಟ್ರಿಕ್ ವಾಹನವಲ್ಲ, ತಂತ್ರಜ್ಞಾನದ ಹೊಸ ಮೈಲುಗಲ್ಲು. ಶ್ರೀ ವಾಹನ್ ಎಂದು ಹೆಸರಿಸಲಾದ ಈ ಚಾಲಕರಹಿತ ವಾಹನದಲ್ಲಿ ಕೃತಕ ಬುದ್ಧಿಮತ್ತೆ, ಕ್ಯಾಮೆರಾ ಮತ್ತು ಅತ್ಯಾಧುನಿಕ ಸೆನ್ಸರ್ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಪೂರ್ವ ನಿಗದಿತ ಮಾರ್ಗದ ಮಾಹಿತಿಯ ಆಧಾರದಲ್ಲಿ ಯಾವುದೇ ಚಾಲಕನ ನೆರವಿಲ್ಲದೆ ವಾಹನ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ. ಸಂಶೋಧನಾ ಹಂತದಲ್ಲಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಈ ವಾಹನ ಮ್ಯಾನ್ಯುಯಲ್ ವಿಧಾನದಲ್ಲಿ ಗಂಟೆಗೆ 20 ರಿಂದ 75 ಕಿಲೋಮೀಟರ್ ವೇಗ ತಲುಪಬಲ್ಲದು. 365 ಕೆಜಿ ತೂಕವನ್ನ ಹೊತ್ತು ಒಂದೇ ಬಾರಿ ಚಾರ್ಜ್ ಮಾಡಿದ್ರೆ 15 ರಿಂದ 72 ಕಿಲೋಮೀಟರ್ ವರೆಗೆ ಸಾಗಬಲ್ಲದು. ನಮಗೆ ಈ ಸಲದ್ದು ಹೊಸತು ಪ್ರಾಜೆಕ್ಟ್ ಏನು ನಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಟೋನಮಸ್ ವೆಹಿಕಲ್ ಅಂದರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್. ಇದರಲ್ಲಿ ಏನಂದರೆ ನಮಗೆ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕ್ಯಾಂಪಸ್ ಒಳಗಡೆನೆ ಒಂದು 6 ಜನರನ್ನು ಹೊತ್ತುಕೊಂಡು ಹೋಗುವಂಥದ್ದು ಒಂದು ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರು. ನಾವು ಅದನ್ನು ಅಚೀವ್ ಮಾಡಿದ್ದೇವೆ. ಅಂದರೆ ಈಗ ಫುಲ್ಲಿ ಆಟೋನಮಸ್ ಕಾರ್ ಕಂಪೇರ್ ಮಾಡಿದರೆ ಇದರಲ್ಲಿ ವಿಶೇಷತೆ ಏನಂದರೆ ನಮಗೆ ಒಂದು ಪಟ್ಟಿಗೆ ಆಟೋನಮಸ್ ಹೋಗ್ತದೆ, ಮತ್ತು ಅದನ್ನು ಮ್ಯಾನ್ಯುವಲಿ ರಿಮೋಟ್ಲಿ ಕಂಟ್ರೋಲಿ ಓವರ್ ರೈಡ್ ಆಗಲಿಕ್ಕೆ ಆಗ್ತದೆ. ಕಾಲೇಜು ಆವರಣ, ಕೈಗಾರಿಕಾ ವಲಯ, ಆಸ್ಪತ್ರೆಗಳಲ್ಲಿ ರೋಗಿಗಳ ಸಾಗಣೆ ಹಾಗೂ ಸೇನಾ ಬಳಕೆಯನ್ನ ಗಮನದಲ್ಲಿಟ್ಟುಕೊಂಡು ಈ ವಾಹನವನ್ನ ವಿನ್ಯಾಸಗೊಳಿಸಲಾಗಿದೆ. ಸಂಚಾರದ ವೇಳೆ ಅಡ್ಡಿ ಕಂಡು ಬಂದರೆ ಸೆನ್ಸರ್ಗಳು ತಕ್ಷಣ ಸ್ಪಂದಿಸಿ ವಾಹನವನ್ನ ಸುರಕ್ಷಿತವಾಗಿ ನಿಲ್ಲಿಸುತ್ತವೆ. ಅಗತ್ಯವಿದ್ದರೆ ರಿಮೋಟ್ ಮೂಲಕ ನಿಯಂತ್ರಿಸುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಬಳಕೆಯಲ್ಲಿದ್ದ ವಾಹನವನ್ನೇ ರೂಪಾಂತರಿಸಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೇವಲ 6 ತಿಂಗಳಲ್ಲಿ ಈ ವಿನೂತನ ಮಾದರಿಯನ್ನ ಸಿದ್ಧಪಡಿಸಲಾಗಿದೆ. ಮ್ಯಾನೇಜ್ಮೆಂಟ್ ಅದು ರಿಕ್ವೈರ್ಮೆಂಟ್ ಏನಿತ್ತು ಅಂದರೆ ಒಂದು ಯಾವುದಾದ್ರು ವೆಹಿಕಲ್ ಇಂದ ನಾವು ಇವಿ ಮಾಡುವ ಅಲ್ಲ ಆಟೋನಮಸ್ ವೆಹಿಕಲ್ ಮಾಡುವ. ಸೊ ಸ್ಟಾರ್ಟಿಂಗಿಗೆ ನಾವು ನಮಗೆ ಅಂದರೆ ವೆಹಿಕಲ್ ಬೇಕಂದರೆ ಈಗ ನಾರ್ಮಲ್ ಸ್ಕ್ರ್ಯಾಚಿಂದ ಮಾಡಬೇಕಾದ್ರೆ ಅದು ತುಂಬ ಕಾಸ್ಟ್ಲಿ ಆಗಿರ್ತದೆ. ಸೊ ಅದಕ್ಕೆ ನಾವು ರೆಟ್ರೋಫಿಟ್ಟಿಂಗ್ ಮಾಡಿ ಓಲ್ಡ್ ವೆಹಿಕಲನ್ನು ಇವಿ ಕನ್ವರ್ಟ್ ಮಾಡಿ ಮೊದಲು ಮ್ಯಾನ್ಯುವಲಲ್ಲಿ ಅಚೀವ್ ಆದ್ವಿ. ಅದಾದಮೇಲೆ ಈ ಆಟೋನಮಸ್ ಸಿಸ್ಟಮ್ ಏನಿದೆ ಅದು ಆಟೋನಮಸ್ ಸಿಸ್ಟಮಿಗೆ ರೀಚ್ ಆಗಬೇಕಾದ್ರೆ ತುಂಬ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಪ್ರೊಫೆಸರ್ ವಿಶ್ವಾಸ ಸಿ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ರಿಸರ್ಚ್ ಅಸೋಸಿಯೇಟ್ ವಿಶಾಖ್ ಮೆಂಡನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಾದ ಶ್ರೇಯಸ್, ಅದ್ವಿತೀಯ, ಉಜ್ವಲ್, ಅಕ್ಷಯ್, ಮಂಜುನಾಥ್ ಮತ್ತು ಪ್ರಖ್ಯಾತ್ ಅವರ ಪರಿಶ್ರಮ ಈ ಸಾಧನೆಗೆ ಜೀವ ತುಂಬಿದೆ. ತರಗತಿಯಲ್ಲಿ ಕಲಿತ ಜ್ಞಾನವನ್ನ ನೈಜ ತಂತ್ರಜ್ಞಾನವನ್ನಾಗಿ ರೂಪಿಸುವ ಈ ತಂಡ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಹೊಸ ಸ್ಫೂರ್ತಿ ನೀಡಿದೆ. ಭವಿಷ್ಯದಲ್ಲಿ ಸ್ವಯಂ ಚಾಲಿತ ವಾಹನಗಳ ಕ್ಷೇತ್ರದಲ್ಲಿ ಕರ್ನಾಟಕದ ಯುವ ಪ್ರತಿಭೆಗಳ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸುವತ್ತ ಇದು ಮಹತ್ವದ ಹೆಜ್ಜೆಯಾಗಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್, ಮಂಗಳೂರು.